ಹಲೋ ಹಾಯ್ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು MS ವರ್ಲ್ಡ್ ಕ್ಲಾಸಸ್. ಇವತ್ತಿನ ವಿಡಿಯೋನಲ್ಲಿ 10ನೇ ತರಗತಿಯ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ವಿಷಯ ದೈಹಿಕ ಶಿಕ್ಷಣ. ದೈಹಿಕ ಶಿಕ್ಷಣ ಬಗ್ಗೆ ಯಾವ ರೀತಿ ಕ್ವಶನ್ಸ್ಗಳು ಬಂದಿವೆ, ಯಾವ ಪಾಠದಿಂದ ಯಾವ ರೀತಿ ಕ್ವಶನ್ಸ್ಗಳನ್ನು ಬಂದಿವೆ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಅದೇ ರೀತಿ ಎಷ್ಟು 1 ಮಾರ್ಕ್ಸ್ ಕ್ವಶನ್ಸ್ ಬರ್ತವೆ, 2 ಅಂಕದ ಎಷ್ಟು ಕ್ವಶನ್ಸ್ಗಳು, 3 ಅಂಕದ್ದು ಎಷ್ಟು ಪ್ರಶ್ನೆಗಳು ಬಂದಿವೆ ಅನ್ನೋದನ್ನು ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ವಿದ್ಯಾರ್ಥಿಗಳು ಟೈಮ್ ವೇಸ್ಟ್ ಮಾಡಿದೆ, ನಾವು ಡೈರೆಕ್ಟಾಗಿ ಕ್ವಶನ್ ಪೇಪರ್ಸ್ ಬಗ್ಗೆ ಅನಾಲಿಸಿಸ್ ಮಾಡೋಣ. ಅದೇ ರೀತಿ ಹೊಸದಾಗಿದ್ದರೆ ನಮ್ಮ ಚಾನಲನ್ನು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ನೋಡೋಣ. ಮೇನ್ ಕ್ವಶನ್ 1, ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀರಿ ಅಂತ ಹೇಳಿದರೆ 1 ಅಂಕದ 4 ಪ್ರಶ್ನೆಗಳನ್ನು ಕೇಳಿದರೆ ಅಬ್ಜೆಕ್ಟಿವ್ ಟೈಪ್ ಇವೆ. ಒಂದೊಂದಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಒಂದನೇದು, ಪ್ರಾಚೀನ ಒಲಿಂಪಿಕ್ ಕ್ರೀಡೆಗಳು ಡ್ಯಾಶ್ರಲ್ಲಿ ಆರಂಭವಾದವು ಅಂತ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕ್ರಿ. ಕಾರ್ಚ್ ಎಂಬ ಹೆಸರಿನಿಂದ ಕರೆಯಲ್ಪಡುವ ಆಟಗಾರ ಯಾರು ಅಂತ ಕೇಳಿದ್ದಾರೆ. 3ನೇದು, ಡಾಕ್ಟರ್ MP ಗಣೇಶ್ ಡ್ಯಾಶ್ ಆಟದ ಪ್ರಸಿದ್ಧ ಆಟಗಾರರಾಗಿದ್ದರು ಅಂತ ಕೇಳಿದ್ದಾರೆ. 4ನೇದು, ಸಾಮಾನ್ಯ ರಕ್ತದೊತ್ತಡ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. ಇವು ಅಬ್ಜೆಕ್ಟಿವ್ ಕ್ವಶನ್ಸ್ ರೀ. ಇನ್ನು ಮೇನ್ ಕ್ವಶನ್ 2ಕ್ಕೆ ಹೋಗೋಣ. ಹೊಂದಿಸಿ ಬರೀರಿ. ಇಲ್ಲಿ ಕೂಡ 4 ಕ್ವಶನ್ಸ್ಗಳಿವೆ. ಅ ಮತ್ತು ಬ ಭಾಗವನ್ನು ಕೊಟ್ಟಿದ್ದಾರೆ. ಅ ಭಾಗ ನೋಡಿ, ಆಧುನಿಕ ಒಲಿಂಪಿಕ್ ಕೇಳಿದ್ದಾರೆ 5ನೇದು. 6ನೇದು ವಾಲಿಬಾಲ್. 3ನೇದು ಮಲಮೂತ್ರ. 8ನೇದು ಬ್ಯಾಂಡ್ ಎಡಿಕ್ ಅಂತ ಕೇಳಿದ್ದಾರೆ. ಬ ಭಾಗದಲ್ಲಿ ABCDE ಅಂತ ತನಕ ಕೊಟ್ಟಿದ್ದಾರೆ. ದ್ರವ ಪದಾರ್ಥ ತ್ಯಾಜ್ಯ ವಸ್ತು. 2ನೇದು ಘನ ಪದಾರ್ಥ ತ್ಯಾಜ್ಯ ವಸ್ತು. 3ನೇದು ಜಿಮ್ಮಿ ಚಾರ್ಜರಿ. 4ನೇದು ಬ್ಯಾರೆನ್ PRD ಕೋರ್ಬಿಟಿನ್. 5ನೇದು ಚಿಕ್ಕ ಪುಟ್ಟ ತೆರೆದ ಗಾಯ ಅಂತ ಕೇಳಿದ್ದಾರೆ. ಹೊಂದಿಸಿ ಬರೀಲಿದೆ. ಸರಿಯಾದನ್ನು ಆರಿಸಿ ಉತ್ತರವನ್ನು ಬರೀಬೇಕ್ರಿ. ಮುಂದಿನಕ್ಕೆ ಹೋಗೋಣ. ಮೇನ್ ಕ್ವಶನ್ 3ಕ್ಕೆ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದ್ದಾರೆ. 4 ಕ್ವಶನ್ಸ್ಗಳನ್ನು ಇಲ್ಲಿ ಕೇಳಿದ್ದಾರೆ ನಿಮಗೆ. 4 ಕ್ವಶನ್ಸ್ಗಳು ಯಾವ ರೀತಿ ಇವೆ ಅನ್ನೋದನ್ನು ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. 9ನೇದು, ಶ್ವಾಸಬಂಧನ ಎಂದರೇನು ಅಂತ ಕೇಳಿದ್ದಾರೆ. 10ನೇ ಪ್ರಶ್ನೆ, ಬಾವಿಗಳ ವಿಧಗಳು ಯಾವುವು ಅಂತ ಕೇಳಿದ್ದಾರೆ. 11ನೇದು, ಗುರ್ಮಿತ್ ಸಿಂಗ್ ಯಾವ ಸ್ಪರ್ಧೆಯಲ್ಲಿ ಪ್ರಖ್ಯಾತ ಪಡೆದಿದ್ದಾರೆ. ಗುರ್ಮಿತ್ ಸಿಂಗ್ ಅವರು ಯಾವ ಕ್ರೀಡೆಯಲ್ಲಿ ಹೆಸರನ್ನು ಸಾಧಿಸಿದರು ಅನ್ನೋದನ್ನು ಕೇಳಿದ್ದಾರೆ. 12ನೇ ಪ್ರಶ್ನೆ, A. ರಮಣ್ ರಾವ್ರವರಿಗೆ ಯಾವ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಅಂತ ಕೇಳಿದ್ದಾರೆ. A. ರಮಣ್ ರಾವ್ರವರಿಗೆ ಯಾವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಇಲ್ಲಿ ಕ್ವಶನನ್ನು ಕೇಳಲಾಗಿದೆ. ಮೇನ್ ಕ್ವಶನ್ 4ಕ್ಕೆ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದ್ದಾರೆ. ಒಟ್ಟು 4 ಕ್ವಶನ್ಸನ್ನು ಕೇಳಿದ್ದಾರೆ. 2 ಅಂಕಗಳಿಗೆ, ಟೋಟಲ್ 8 ಮಾರ್ಕ್ಸ್ ರೀ. ಇದರಲ್ಲಿ ಯಾವ ರೀತಿ ಕ್ವಶನ್ಸ್ಗಳು ಯಾವ ರೀತಿ ಅನ್ನೋದನ್ನು ಒಂದೊಂದಾಗಿ ನೋಡಿ. 13ನೇದು, ಒಲಿಂಪಿಕ್ ಧ್ಯೇಯ ವಾಕ್ಯ ಯಾವುದು ಅಂತ ಕೇಳಿದ್ದಾರೆ. ಒಲಿಂಪಿಕ್ನ ಧ್ಯೇಯ ವಾಕ್ಯ ಕೇಳಿದ್ದಾರೆ. ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ, ಮನೆ ಯಾವ ದೇಶದಲ್ಲಿ ಒಲಿಂಪಿಕ್ ಕ್ರೀಡೆಗಳು ನಡೆದವು ಅಂತ ಹೇಳಿ. 14ನೇ ಪ್ರಶ್ನೆ ಹೋಗೋಣ. ರೋಗಾಣುರಹಿತ ಸುರುಳಿ ಪ್ಯಾಡಿನ ಉಪಯೋಗಗಳು ಇವೇನು ಅಂತ ಕೇಳಿದ್ದಾರೆ. ರೋಗಾಣುರಹಿತ ಸುರುಳಿ ಪ್ಯಾಡದ ಉಪಯೋಗಗಳು ಅಂತ ಕೇಳಿದ್ದಾರೆ. 15ನೇದು, ನಿಮ್ಮ ಶಾಲಾ ಆವರಣದಲ್ಲಿರುವ ಘನತ್ಯಾಜ್ಯ ಪದಾರ್ಥಗಳನ್ನು ಹೇಗೆ ವಿಲೇವಾರಿ ಮಾಡುತ್ತೀರಿ. ನಮ್ಮ ಶಾಲೆಯಲ್ಲಿ ತ್ಯಾಜ್ಯ ವಸ್ತುಗಳು ಆಗಲಿ, ಕಾಗದ, ಪೆನ್, ಪೆನ್ಸಿಲ್, ಏನು ಅದೇ ರೀತಿ ಪೆನ್ ಅನ್ನೋಕ್ಕಿಂತನೂ ಕಾಗದಗಳು ಮತ್ತು ಪ್ಲಾಸ್ಟಿಕ್ಗಳು ಬಿದ್ದಾಗ ನಾವು ಆ ವಾತಾವರಣವನ್ನು ಯಾವ ರೀತಿ ವಿಲೇವಾರಿ ಮಾಡ್ತೀವಿ ಅನ್ನೋದನ್ನು ಅದರ ಬಗ್ಗೆ ಒಂದು ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ. 16ನೇ ಪ್ರಶ್ನೆ, ರಕ್ತದೊತ್ತಡವನ್ನು ಹೇಗೆ ತಡೆಯಬಹುದು, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮ್ಮ ದೇಹದ ರಕ್ತದೊತ್ತಡ ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಬೋದು, ಹೇಗೆ ಅದನ್ನು ತಡೆಗಟ್ಟಬಹುದು, ರಕ್ತದೊತ್ತಡ ಹೇಗೆ ತಡೆಯಬಹುದು ಅಂತ ಕೇಳಿದ್ದಾರೆ. ಭಾಳ ಹಾಯ್ ಆದಾಗ, ನಾರ್ಮಲ್ ಇದ್ದಾಗ ಏನಿಲ್ಲ, ಹಾಯ್ ಆದಾಗ ರಕ್ತದೊತ್ತಡವನ್ನು ಯಾವ ರೀತಿ ತಡೆಯಬಹುದು ಅಂತ ಕೇಳಿದ್ದಾರೆ. ಇಲ್ಲಿ ಮಟ್ಟ ವಿದ್ಯಾರ್ಥಿಗಳೇ 2 ಅಂಕದ ಪ್ರಶ್ನೆಗಳಾದವು. ಇನ್ನು ಹೋಗೋಣ 3 ಅಂಕದ ಪ್ರಶ್ನೆಗಳು. ಇಲ್ಲಿ ಅವರು ಕೂಡ 4 ಕ್ವಶನ್ಸ್ಗಳನ್ನು ಕೇಳಿರ್ತಾರೆ 3 ಅಂಕಗಳಿಗೆ.
ಟೋಟಲ್ 12 ಮಾರ್ಕ್ಸ್ ರೀ. ಸೊ ನೋಡೋಣ ಇಲ್ಲಿ ಯಾವ ರೀತಿ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಈ ಕೆಳಗಿನ ಪ್ರಶ್ನೆಗಳ 5 ಅಥವಾ 6 ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದ್ದಾರೆ. 17ನೇ ಪ್ರಶ್ನೆ ನೋಡಿ, ಹಾಕಿ ಆಟಗಾರರ ಧ್ಯಾನ್ ಚಂದ್ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಹಾಕಿ ಆಟಗಾರರಿ, ಹಾಕಿ ಮಾಂತ್ರಿಕ ಅಂತ ಕರೀತಾರೆ ಇವರಿಗೆ. ಧ್ಯಾನ್ ಚಂದ್ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ಬರೆಯಿರಿ. ನೆಕ್ಸ್ಟ್ ಹೋಗೋಣ 18ನೇ ಪ್ರಶ್ನೆ, ನಡಿಗೆಯ ಸ್ಪರ್ಧೆಯ ಮೂಲ ನಿಯಮಗಳು ಹಾಗೂ ಅಕ್ರಮಗಳ ಬಗ್ಗೆ ವಿವರಿಸಿ ಅಂತ ಹೇಳಿದ್ದಾರೆ. ನಡಿಗೆಯ ಸ್ಪರ್ಧೆ ಇರುತ್ತೆ ನೋಡಿ, ಅದರ ನಿಯಮಗಳು ಮತ್ತು ಅಕ್ರಮಗಳ ಬಗ್ಗೆ ವಿವರಿಸಿ ಅಂತ ಹೇಳಿದ್ದಾರೆ. 19ನೇ ಪ್ರಶ್ನೆ, ಹರ್ಡ್ಸಲ್ಸ್ ರಚನೆಯ ಬಗ್ಗೆ ಸಂಕ್ಷಿಪ್ತವಾಗಿ ಬರೆಯಿರಿ. ಸೊ ಇದೇನು ಆಟಿದೆ ನೋಡ್ರಿ, ಹರ್ಡ್ಸಲ್ಸ್ ರಚನೆ, ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ 20ನೇ ಪ್ರಶ್ನೆ ಹೋಗೋಣ, ಕೆರೆಗಳ ಸ್ವಚ್ಛತೆಯ ಬಗ್ಗೆ ತಿಳಿಸಿ ಅಂತ ಹೇಳಿದ್ದಾರೆ. ಸೊ ನಮ್ಮ ಊರಿನಲ್ಲಿ ಇರುವಂತಹ ಕೆರೆಗಳು ಇದ್ದು ಅಂದರೆ ರೀ, ಅವುಗಳನ್ನು ಯಾವ ರೀತಿ ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು. ಸೊ ಕೆರೆಗಳಿಂದ ಅಂತರ್ಜಲ ಮಟ್ಟ ಕೂಡ ಹೆಚ್ಚಾಗುತ್ತಿರುತ್ತಲ್ಲ, ಅದಕ್ಕೆ ಅದು ಸ್ವಚ್ಛತೆ ಆಗೋಣ ಮಾತ್ರ ಅದು ಅಂತರ್ಜಲ ಮಟ್ಟ ಹೆಚ್ಚಾಗೋದು. ಅದನ್ನು ಸ್ವಚ್ಛತೆ ಮಾಡಬೇಕಾಗಿತ್ತು ನಾವು ಯಾವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬಹುದು ಅಂತ ಅದರ ಬಗ್ಗೆ ಮಾಹಿತಿ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಮುಂದಿನಕ್ಕೆ ಹೋಗೋಣ. ಕ್ವಶನ್ ನಂಬರ್ 6, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ. ಒಂದು ಕ್ವಶನ್ ಕೇಳಿದ್ದಾರೆ, ಇಲ್ಲಿ 4 ಅಂಕಗಳಿಗೆ. ಅದೇನಿದೆ ಅನ್ನೋದನ್ನು ನೋಡೋಣ. 21ನೇದು, ಜೀವನ ಶೈಲಿಯ ರೋಗಗಳನ್ನು ತಡೆಗಟ್ಟುವ ಮುಂಜಾಗ್ರತಾ ಕ್ರಮಗಳು ಯಾವುವು? ಸೊ ನಮ್ಮ ಜೀವಮಾನದಲ್ಲಿ ಬರುವಂತಹ ರೋಗಗಳು, ಅದನ್ನು ತಡೆಗಟ್ಟಲು ನಾವು ಕೈಗೊಳ್ಳುವಂತಹ ಕ್ರಮಗಳೇನು? ಸೊ ನಾವು ಬಳಸುವಂಥ ಮೆಡಿಸಿನ್ಸ್ ಏನಿರ್ತಾವೆ, ಮುಂಜಾಗ್ರತಾ ಕ್ರಮಗಳನ್ನು ಹೇಗೆ ವಹಿಸಬೇಕು, ಸ್ವಚ್ಛತೆ ಹೆಂಗೆ ಕಾಪಾಡಬೇಕು, ಮತ್ತು ಯಾವ ರೀತಿ ಆಹಾರ ತಿನ್ನಬೇಕು, ಯಾವ ರೀತಿ ಔಷಧವನ್ನು ತಗೋಬೇಕು ಅನ್ನೋದನ್ನು, ಅದರ ಬಗ್ಗೆ ಮುಂಜಾಗ್ರತಾ ಕ್ರಮಗಳು ಏನು, ಯಾವ ರೋಗ ಬಂದಾಗ ಯಾವ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು ಅನ್ನೋದನ್ನು ಇದು ಬರೀರಿ ಅಂತ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ ಹೋಗೋಣ. 22ನೇದು, ಹರ್ಡ್ಸಲ್ಸ್ ರಚನೆ ಮಾಡಿ ಚಿತ್ರ ಬಿಡಿಸಿ ಅಳತೆ ಬರೆಯಿರಿ. ಹರ್ಡ್ಸಲ್ಸ್ ರಚನೆ ಮಾಡಿರಿ, ಆಟದ ಒಂದು ಏನು ಮೈದಾನ ಇರುತ್ತಲ್ಲ ಅದನ್ನು ರಚನೆ ಮಾಡಿರಿ, ಅದರದ ಅಳತೆಯನ್ನು ಬರೀರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮಟ್ಟ ವಿದ್ಯಾರ್ಥಿಗಳೇ, ಇದೆಲ್ಲ ದೈಹಿಕ ಶಿಕ್ಷಣ ಮೇಲೆ ಬಂದಿರುವಂಥ ಒಂದು ಪ್ರಶ್ನೆ ಪತ್ರಿಕೆ. ಸೊ ಇದನ್ನು ನೀವು ಸರಿಯಾಗಿ ಕ್ವಶನ್ಸ್ಗಳನ್ನೆಲ್ಲ ನೋಟ್ ಮಾಡಿಕೊಂಡು ಸರಿಯಾದ ಉತ್ತರವನ್ನು ಕರೆಕ್ಟಾಗಿ ರಚನೆ ಮಾಡಿ ಎಕ್ಸಾಮ್ನಲ್ಲಿ ಬರೀರಿ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇರ್ತಾವೆ ರೀ ಎಲ್ಲನೂ. ಸೊ ಎಲ್ಲ ಯಾವ ಕ್ವಶನ್ಸು ಇದೇ ಇಂಪಾರ್ಟೆಂಟ್ ಇದೆ ಇಲ್ಲ ಅಂಥೇಳಿ ಅನ್ನೋಕ್ಕೆ ಬರೋಲ್ಲ. ಎಲ್ಲ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಇರುತ್ತೆ. ನೀವು ಕರೆಕ್ಟಾಗಿ ಪ್ರಿಪ್ರೇಷನ್ ಮಾಡಿದರೆ ನಿಮಗೆ ಯಾವ ಎಕ್ಸಾಮ್ನಲ್ಲಿ ಇದು ಭಾಳಷ್ಟು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಒಮ್ಮೆ ನಾನು ಸ್ಕ್ರೋಲ್ ಮಾಡಿ ತೋರಿಸ್ತೀನಿ ನಿಮಗೆ ಕ್ವಶನ್ ಪೇಪರ್ಸನ್ನು, ನೀವು ಅದನ್ನು ನೋಟ್ ಮಾಡ್ತಾ ಹೋಗಿರಿ. ಈ ವಿಡಿಯೋನ ಪಾಸ್ ಮಾಡಿ ಕ್ವಶನ್ಸನ್ನು ನೋಟ್ ಮಾಡ್ತಾ ಹೋಗಿ. ಸೊ ಇದೇ ರೀತಿ ವಿಡಿಯೋಸನ್ನು ಕಾಣಲು, ಬೇಗನೆ ಅಪ್ಡೇಟ್ ಸಿಗಲು ನಮ್ಮ ಚಾನಲನ್ನು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ವಿದ್ಯಾರ್ಥಿಗಳು ಬೇರೆ ವಿಷಯದ್ದು ಕೂಡ ನಾನು ನಿಮಗೆ ಕ್ವಶನ್ ಪೇಪರ್ಸನ್ನು ನಮ್ಮ ಚಾನಲ್ನಲ್ಲಿ ಬಿಟ್ಟಿರ್ತೀನಿ. ನೀವು ಅದನ್ನು ಏನು ಮಾಡಿರಿ ನೋಡಿರಿ. ಸೊ ಅಲ್ಲಿ ಮಟ್ಟ ನಮ್ಮ ಚಾನಲನ್ನು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.